ಸಿಕ್ಕಾಪಟ್ಟೆ ಅನುದಾನ ಕೊಟ್ಟಿದ್ದೇವೆ, ಗೆಲುವು ನಮ್ಮದೇ ಹೀಗಂತ ವಿಶ್ವಾಸದಿಂದ ನುಡಿಯುತ್ತಿದೆ ಕಮಲಪಾಳ್ಯ. ಅತ್ತ ಕೈ ಜನ ಬಿಜೆಪಿ ಚುನಾವಣಾ ಅಕ್ರಮಕ್ಕಿಳಿದಿದೆ ಅಂತ ಬೊಬ್ಬೆ ಹೊಡಿತಿದ್ದಾರೆ. ಇದೆಲ್ಲದರ ನಡುವೆ ಕೊಪ್ಪಳ ಕಾದಾಟ ರಂಗೇರಿದೆ. ಕೊಪ್ಪಳ ಉಪಚುನಾವಣೆ ಮತದಾನ ಸಮೀಪಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ರಾಜಕೀಯ ಮುಖಂಡರ ಭೇಟಿ ಜೋರಾಗಿದೆ. ಪ್ರತಿಯೊಂದು ಪಕ್ಷಗಳ ಮುಖಂಡರು ಕೊಪ್ಪಳಕ್ಕೆ ಬಂದಿದ್ದಾರೆ. ಬಿಜೆಪಿ ವಕ್ತಾರ ಸಿಟಿ ರವಿ ಚುನಾವಣಾ ಪ್ರಚಾರಕ್ಕೆಂದೇ ಕೊಪ್ಪಳಕ್ಕೆ ಬಂದಿದ್ದು ಯುವ ಮೋರ್ಚಾ ಕಾರ್ಯಕರ್ತರ ಸಭೆ ನಡೆಸಿದ್ರು. ಅಭಿವೃದ್ಧಿಯ ಅಸ್ತ್ರವನ್ನು ಹಿಡಿದು ನಾವು ಮತ ಕೇಳ್ತೇವೆ. ಇದರ ಆಧಾರದಲ್ಲೇನೆ ವಿಶ್ವಾಸಪೂರ್ವಕವಾಗಿ ಹೇಳ್ತಾ ಇದೀವಿ, 100ಕ್ಕೆ 100ರಷ್ಟು ಈ ಚುನಾವಣೆ ನಾವು ಗೆಲ್ತೇವೆ. ಇನ್ನು ಕಳೆದ 2008ರ ಚುನಾವಣೆಯಲ್ಲಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸಂಕಣ್ಣ ಕರಡಿ ಆಯ್ಕೆಯಾಗಿದ್ದರು. ಈ ಬಾರಿ ಸಹ ಹೇಗಾದರೂ ಮಾಡಿ ಕ್ಷೇತ್ರವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಜೆಡಿಎಸ್ ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಮುಖಂಡರಾದ ಯತ್ನಾಳ್, ಹೊರಟ್ಟಿ, ನಾಡಗೌಡ ಕೊಪ್ಪಳದಲ್ಲೇ ಠಿಕಾಣಿ ಹೂಡಿದ್ದಾರೆ. ಈ ಮೂಲಕ ಜೆಡಿಎಸ್ ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸುತ್ತಿದ್ದಾರೆ. ಜಾತ್ಯತೀತ ಜನತಾದಳವನ್ನು ಬೆಂಬಲಿಸಿ ಆಶೀರ್ವಾದ ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಒಂದು ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಆಗ್ತದೆ. ಇನ್ನು ಕೊಪ್ಪಳ ಕ್ಷೇತ್ರಕ್ಕೆ ಕಾಂಗ್ರೆಸ್ ನಾಯಕರ ದಂಡು ಸಹ ದಾಂಡಿ ಇಟ್ಟಿದೆ. ರಾಜ್ಯ ಉಸ್ತುವಾರಿ ಹೊತ್ತಿರುವ ಮಧುಸೂದನ ಮಿಸ್ತ್ರಿ ಸಹ ಕೊಪ್ಪಳಕ್ಕೆ ಭೇಟಿ ನೀಡಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ತಂತ್ರ ರೂಪಿಸುತ್ತಿದ್ದಾರೆ. ಇವರಿಗೆ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್, ಮಾಜಿ ಸಭಾಪತಿ ವೀರಣ್ಣ ಮತ್ತಿಕಟ್ಟಿ ಸಹ ಸಾಥ್ ನೀಡಿದ್ರು. ಬಿಜೆಪಿ ಈ ಚುನಾವಣೆಗಾಗಿ ಭಾರಿ ಪ್ರಮಾಣದ ಹಣ ಹಾಗೂ ಹೆಂಡವನ್ನು ಸ್ಟಾಕ್ ಮಾಡಿದೆ ಎನ್ನುವುದು ಕಾಂಗ್ರೆಸ್ ಆರೋಪ. ಒಟ್ಟಿನಲ್ಲಿ ಉಪಚುನಾವಣೆ ಕಾವು ಮಾತ್ರ ಎಲ್ಲ ಪಕ್ಷದಲ್ಲಿಯೂ ಜೋರಾಗಿದೆ. ಎಲ್ಲ ಪಕ್ಷಗಳ ರಾಷ್ಟ್ರೀಯ ಮುಖಂಡರು ಕೊಪ್ಪಳದತ್ತ ಧಾವಿಸುತ್ತಿದ್ದಾರೆ. ಆದರೆ ಮುಖಂಡರ ಆಗಮನ ಅಭ್ಯರ್ಥಿಗಳ ಗೆಲುವಿಗೆ ಎಷ್ಟರ ಮಟ್ಟಿಗೆ ಸಹಕಾರಿಯಾಗಲಿದೆ ಅನ್ನೋದು ಕಾದು ನೋಡಬೇಕು. ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ. 30 ವರ್ಷ ವಯಸ್ಸಿನ ಗೃಹಿಣಿ ಮೇಲೆ ಅತ್ಯಾಚಾರವನ್ನ ಎಸಗಿ ಕೊಲೆಗೈದಿರೋ ಘಟನೆ ಚಿಕ್ಕಬಳ್ಳಾಪುರದ ಇನಮಿಂಚಿನಿ ಹಳ್ಳಿಯಲ್ಲಿ ನಡೆದಿದೆ. ಗ್ರಾಮದ ಹೊರವಲಯದಲ್ಲಿರೋ ಮೆಕ್ಕೆಜೋಳದ ಹೊಲದಲ್ಲಿ ಬೆಳಿಗ್ಗೆ ಮಹಿಳೆಯ ಶವ ಪತ್ತೆಯಾಗಿದೆ. ಮಹಿಳೆಯ ಗುರುತು ಪತ್ತೆಯಾಗಿಲ್ಲ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಟಿಡಿ ಪವಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೃತ ಮಹಿಳೆಯ ಗುರುತು ಪತ್ತೆ ಹಚ್ಚಿ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು. ಕಡಲ ಮಕ್ಕಳಿಗೆ ಹೊಡೆತದ ಮೇಲೆ ಹೊಡೆತ, ತೂಫಾನ್ ಮತ್ತೆ ಒಕ್ಕರಿಸಿದೆ. ಬೋಟುಗಳು ಲಂಗರು ಹಾಕಿ ನಿಂತಿವೆ. ಒಟ್ನಲ್ಲಿ ನಷ್ಟದ ಮೇಲೆ ನಷ್ಟ. ಅದೇಕೋ ಏನೋ ಕಡಲು ಮುನಿಸಿಕೊಂಡಿದೆ. ವಾರದ ಹಿಂದೆಯಷ್ಟೇ ಅಬ್ಬರಿಸಿ ಬೊಬ್ಬಿರಿದಿದ್ದ ಕಡಲು ಮತ್ತೆ ರೌದ್ರಾವತಾರ ತಾಳಿದೆ. 2 ದಿನಗಳಿಂದ ಕಡಲಿಗಿಳಿಯಲು ಮೀನುಗಾರರು ಹೆದರುತ್ತಿದ್ದಾರೆ. ಒಂದು ದಿನ ಉಡುಪಿಯ ಮಲ್ಪೆ ಬಂದರು ಕಾರ್ಯಾಚರಿಸುವುದು ಸ್ಥಗಿತಗೊಂಡ್ರೆ 2 ಕೋಟಿ ವಹಿವಾಟು ನಷ್ಟವಾಗುತ್ತೆ. ಮೀನುಗಾರಿಕಾ ಋತುವಿನ ಆರಂಭದಲ್ಲಿ 7 ದಿನ ತೂಫಾನಿನ ಕಾರಣಕ್ಕೆ ಚಿಕ್ಕಾಸು ದುಡಿಯಲಾಗದೆ ಮೀನುಗಾರ ಕಂಗಾಲಾಗಿದ್ದ. ಈಗ ಮತ್ತೆ ತೂಫಾನ್ ಕಾಣಿಸಿಕೊಂಡಿದೆ. ಇಕ್ಕಟ್ಟಿನ ಸ್ಥಳದಲ್ಲಿ ಸುಮಾರು 1000 ಆಳಸಮುದ್ರ ಬೋಟುಗಳು ಲಂಗರು ಹಾಕಿವೆ. ಮಲ್ಪೆ ಬಂದರಿನ ಇತಿಹಾಸದಲ್ಲೇ ಇಷ್ಟೊಂದು ದಿನ ಮೀನುಗಾರಿಕೆ ಸ್ಥಗಿತಗೊಂಡ ಉದಾಹರಣೆ ಇಲ್ಲ. ಈ ವರ್ಷದ ಮೀನುಗಾರಿಕೆ ಆರಂಭದಲ್ಲೇ ತುಂಬ ಬೇಸರ ತರುವಂತಾಗಿದೆ. ಜನರಿಗೆಲ್ಲ ತುಂಬ ನಷ್ಟವನ್ನು ಅನುಭವಿಸುವಂತಾಗಿದೆ. ಪ್ರಕೃತಿ ವಿಕೋಪದಿಂದ ಬೋಟ್ಗಳೆಲ್ಲ ಪಡ್ಲಾಗಿ ಹೋಗುವುದು, ವಾಪಸ್ ಬರುವುದು, ಪಡ್ಲಾಗಿ ಹೋಗುವುದು, ವಾಪಸ್ ಬರುವುದು, ಇದೇ ಪರಿಸ್ಥಿತಿಯನ್ನು ಮುಂದುವರಿಸುತ್ತಿದ್ದಾರೆ. ಇದರಿಂದ ಬೋಟ್ಗಾರರಿಗೆ ತುಂಬ ನಷ್ಟ ಉಂಟಾಗಿದೆ. ತೂಫಾನ್ ಬಂದರೆ ಕಡಲು ಅಡಿಮೇಲಾಗಿ ವಿಪುಲ ಮೀನು ಸಿಗುತ್ತೆ. ಆದರೆ ಒಮ್ಮೆಯೂ ಕಡಲು ಶಾಂತವಾಗದ ಕಾರಣ ಇದರ ಪ್ರಯೋಜನ ಮೀನುಗಾರರಿಗೆ ಸಿಕ್ಕಿಲ್ಲ. ಚೇತರಿಸಿಕೊಳ್ಳುವಷ್ಟರಲ್ಲಿ ಮತ್ತೆ ಕಡಲು ಅಬ್ಬರಿಸಿದೆ. ಈ ಕೋಟ್ಯಂತರ ನಷ್ಟವನ್ನ ಭರಿಸೋದು ಯಾರು ಅನ್ನೋದು ಮೀನುಗಾರರ ಪ್ರಶ್ನೆ. ಯಾವ ಜನಪ್ರತಿನಿಧಿಯೂ ಮಲ್ಪೆ ಬಂದರಿಗೆ ಬಂದು ಇವರ ಸಂಕಷ್ಟ ಕೇಳಿಲ್ಲ. ಈ ಒಂದು 10 ದಿವಸದಿಂದಲೇ ಒಂದು 50 ಕೋಟಿ ಲಾಸ್ ಆಗಬಹುದು. ಮತ್ತು ಇದರಿಂದ ನಮಗೆ ಎಲ್ರಿಗೂ ಮೀನುಗಾರರಿಗೆ ಎಲ್ರಿಗೂ ಆತಂಕ ಇದಾಗಿದೆ. ಹಾಗಾಗಿ ಗೌರ್ಮೆಂಟ್ನವರು ಎಲ್ಲ ಮೀನುಗಾರರಿಗೂ ವರ್ಕರ್ಸ್ ಮತ್ತು ಎಲ್ಲ ಬೋಟ್ನವರಿಗೂ ಕೂಡ ಪರಿಹಾರ ಕೊಡೋ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. 3ನೇ ಹಂತದ ಬಂದರು ಅಭಿವೃದ್ಧಿಯಾಗದೆ ಹೋದರೆ ಮುಂಬರುವ ವರ್ಷಗಳಲ್ಲಿ ಮಲ್ಪೆ ಬಂದರಿನಲ್ಲಿ ಮೀನುಗಾರಿಕೆ ನಡೆಸೋದೇ ಅಸಾಧ್ಯವಾಗುತ್ತೆ. ಲಂಗರು ಹಾಕಲು ಸ್ಥಳವಿಲ್ಲದೆ ಪರಸ್ಪರ ಬೋಟುಗಳು ಡಿಕ್ಕಿಯಾಗಿಯೂ ಲಕ್ಷಾಂತರ ನಷ್ಟ ಸಂಭವಿಸುತ್ತೆ. ಇದಕ್ಕೆಲ್ಲ ಪರಿಹಾರ ಎಂದು ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್ 24/7 ಉಡುಪಿ.
ಕ್ಯಾಮೆರಾ ಕದ್ದ ಕಳ್ಳನಿಗೆ ಛಾಯಾಗ್ರಾಹಕರು ಧರ್ಮದೇಟು ನೀಡಿದ ಘಟನೆ ದಾವಣಗೆರೆಯ ಪಿಜೆ ಬಡಾವಣೆಯಲ್ಲಿ ನಡೆದಿದೆ. ನಗರದ ಮೌನೇಶ್ವರ ಬಡಾವಣೆಯ ವೀರೇಶ್ ಎಂಬಾತನೇ ಧರ್ಮದೇಟು ತಿಂದ ಭೂಪ. ಗ್ರಾಮದಲ್ಲಿ ಶುಭ ಕಾರ್ಯವಿದೆ ಅಂತ ಸುಳ್ಳು ಹೇಳಿ ಛಾಯಾಗ್ರಾಹಕರನ್ನ ಕರೆಸಿಕೊಂಡು ಕ್ಯಾಮೆರಾ ಒಂದೆಡೆ ಇಟ್ಟು ತೆರಳಿದಾಗ ಕ್ಯಾಮೆರಾವನ್ನ ಕದ್ದೊಯ್ಯುತ್ತಿದ್ದ. ಹೀಗೆ 3 ವಿಡಿಯೋ ಕ್ಯಾಮೆರಾ, 3 ಡಿಜಿಟಲ್ ಕ್ಯಾಮೆರಾಗಳನ್ನ ಕದ್ದಿದ್ದಾನೆ. ಕದ್ದ ಕ್ಯಾಮೆರಾಗಳನ್ನ ಮಾರಾಟ ಮಾಡಲು ಬಂದಾಗ ಸಿಕ್ಕಿಬಿದ್ದಿದ್ದಾನೆ. ಆಗ ಕಳ್ಳನಿಗೆ ಛಾಯಾಗ್ರಾಹಕರು ಸಖತ್ ಗೂಸ ನೀಡಿದ್ದಾರೆ. ಸುಮಾರು 4 ಲಕ್ಷ ರೂಪಾಯಿ ಮೌಲ್ಯದ ಕ್ಯಾಮೆರಾ ಕಳ್ಳತನ ಮಾಡಿದ್ದ. ಈತನಿಂದ 2 ವಿಡಿಯೋ ಕ್ಯಾಮೆರಾಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ಸಂಬಂಧ ದಾವಣಗೆರೆ ಬಡಾವಣೆ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಲಾಗಿದೆ.